5000 rupees ಇದೆ ಬಜೆಟ್. 5000 rupees ಇರೋದು. ಶಾಪಿಂಗ್ ಮಾಡಕ್ಕೆ ನಾವು ಮಾಲ್ಗೆ ಬಂದಿದ್ದೀವಿ. ಕವರ್ ಎತ್ಕೊಂಡ್ ಬಂದ್ರೆ ಸೌಂಡ್ ಬರ್ತಾ ಇದೆ. ಅಣ್ಣ ಇವರು ಸೀಕ್ರೆಟ್ ಗರ್ಲ್ ಫ್ರೆಂಡ್ ಅಂತ ಏನಾದ್ರು ಒಂದು ಕಾಂಟೆಂಟ್ ನಡೆಸ್ತಾರಾ ಅಂತ ಚೆಕ್ ಮಾಡ್ತವ್ರೆ, ಏನ್ ಕಳ್ತನ ಆಗಿತ್ತಾ ಏನು ಅಂತ. ಇದೇನಿದು ಕೆರೆ ಮೇಲೆ ನಮ್ಮ ಮರ್ಸಿಡೀಸ್ ಹೋಗ್ತಾ ಇದೆ. ಮ್ಯಾನೇಜರ್ ಬೇಕಿಂಗ್ ಕ್ರಿಯೇಟರ್. ನಾನು ಶ್ರವಣರು ಸೇಮ್ ಬಟ್ಟೆ ಹಾಕೋಣ ಅಂತ ಡಿಸೈಡ್ ಮಾಡಿದೀವಿ. ಅವ್ರು ನೋಡಿ ಎಷ್ಟು ಮುಳುಗಿದ್ದಾರೆ ನೋಡಿ. ಬೈ ಲಡ್ಕಿ ಹೊಂಕಾಯ ಲಡ್ಕೊಂಕಾಯ ಫ್ರೆಂಡ್. ನನ್ನ ಫ್ರೆಂಡ್ ಯಾವ್ದು ಜೋಕ್ ಆಗಿ ಹೇಳಲ್ಲ. Okay, let's go. ನಮ್ಮ ಅಪ್ಪ ನಮ್ಮ ಅಕ್ಕಂದು ಪಿಜನ್ ಸರ್ವಿಸ್ ಗಾಡಿ ತಗೊಂಡೋಗ್ಬಿಟ್ಟು ಬಂದವ್ರು ನೋಡಿ. ಪಿಜನ್ ಸರ್ವಿಸ್ ಆಗಿದೆ. ಈಗ ಇನ್ನೇನಪ್ಪ ನೆಕ್ಸ್ಟ್ ಪ್ರೊಸೀಜರ್? ಪಾ ಈಗ ಟೈಮ್ ಆಗಿದೆ, ಆಮೇಲೆ ಬನ್ನಿಪ್ಪ. ಪಾ ಟೈಮ್ ಆಯ್ತು ಬನ್ನಿಪ್ಪ, ಅವಳು ಆಮೇಲೆ ನೋಡ್ಕೊಳ್ಳಿ. ಬನ್ನಿ ಬನ್ನಿ. ಇಲ್ಲಿ ನೋಡು ಇಲ್ಲಿ ನೋಡು ನೋಡಿ ಗಾಯ್ಸ್, ನಮ್ಮ ಅಕ್ಕನ ಗಾಡಿ ಕೊಡ್ಸಿರೋ ಹೆಂಗ್ ಮಾಡಿದಾಳೆ ನೋಡಿ ಗಾಯ್ಸ್. ಪಾ ಬೇಡ ಬನ್ನಿಪ್ಪ, ಟೈಮ್ ಆಯ್ತು. ಅಯ್ಯೋ ನೋಡಿ ಗಾಯ್ಸ್, ನಮ್ ಟುಮ್ ಗಾಡಿ ಮೇಲೆ ಸ್ಯಾಮ್ ಫ್ಯಾಮ್ ಅಂತ ಹಾಕ್ಸ್ಕೊಂಬಂದವನೆ. ಮಗ ದಯವಿಟ್ಟು ಸ್ಕ್ರಿಪ್ಟ್ ಕೊಡು ಮಗ ಪ್ಲೀಸ್. ₹1 ಕೊಡು, ಮ್ಯಾನೇಜರ್ ಬೇಕಿಂಗ್ ಕ್ರಿಯೇಟರ್. ಕೊಡು ಮಗ ಪ್ಲೀಸ್. ಇವಾಗ ಹೋಗೋಷ್ಟು ಕೊಡಿ ಮಗ. ಇದೊಂದು ಕಾಂಟೆಂಟ್ ಮಾಡ್ಬೇಕು ಮಗ. ಮಗ ಕಾಂಟೆಂಟ್ ಅಲ್ಲಿ ರಿಯಾಲಿಟಿ ಆಗಿದೆ, ದಯವಿಟ್ಟು ಸ್ಕ್ರಿಪ್ಟ್ ಕೊಡು. What is the palm? Hi, so welcome back to my new vlog guys. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಮೈಸೂರ್ಗೆ ಹೋಗ್ತಾ ಇದೀವಿ ನಾಳೆ. ನಮ್ಮ ಫ್ಯಾಮಿಲಿ, ನೇಹಾ ಫ್ಯಾಮಿಲಿ. ಅದಕ್ಕೆ ಶಾಪಿಂಗ್ ಮಾಡೋದಿತ್ತು. ಶಾಪಿಂಗ್ ಮಾಡಕ್ಕೆ ನಾವು ಮಾಲ್ಗೆ ಬಂದಿದ್ದೀವಿ. ಶಾಪಿಂಗ್ ಮಾಡಿ ಮುಂದೇನು ಅಂತ ನೋಡಿ ಬನ್ನಿ. ಶಾಪಿಂಗ್ ಮಾಡೋದಕ್ಕೆ ನಮ್ಮ ಜೊತೆ ಟುಮ್ ಇದ್ದಾರೆ, ನಮ್ಮ ಜೊತೆ ಹ್ಯಾಂಡ್ಸಮ್ ಹಂಕ್ ಕಿರಣ್ ಅವರಿದ್ದಾರೆ, ಬ್ಯೂಟಿಫುಲ್ ಕ್ವೀನ್ ಈ ಅನ್ನಿ, ಪ್ಲಾಸ್ಟಿಕ್ ತೀತ್ ರಿಯಾನ್ ಅವರಿದ್ದಾರೆ. ನಾವು ಅಪ್ಪಂಗೆ ಎಷ್ಟು ಉಡ್ಸದ್ರಿ ವಿಗ್ಗು ಅಂತ. ಪಪ್ಪ ತಿರ್ಗಿಪ್ಪ ಒಂದ್ಸರಿ. ನಮ್ಮ ಸಂಜೆ ಅವರಿದ್ದಾರೆ, ಸೀಮಾ ಸೋನು ಅವರಿದ್ದಾರೆ, ಮನೀಶ್ ಅವರಿದ್ದಾರೆ. ಬನ್ನಿ ಈಗ ಏನೇನು ಶಾಪಿಂಗ್ ಮಾಡ್ತೀವಿ ನೋಡಿ ಗೈಸ್. ಕಮೆಂಟ್ ಹಾಕಿ ಗೈಸ್. ನಾನು ನಮ್ಮ ಅಕ್ಕ ಜೊತೆಗೆ ಯಾವಾಗಲೂ ಓಡಾಡ್ತಾ ಇರ್ತೀವಿ. ಯಾಕೆ ಹೇಳಿ? ಗೊತ್ತಾಗಕ್ಕೆ ಅಕ್ಕ ತಮ್ಮ ಅಂತ. ಕಮೆಂಟ್ ಇಲ್ಲ ಏನ್ ಹೇಳ್ಬೇಕು. ಅಕ್ಕ ತಮ್ಮ ತರ ಇದೀರಾ ಇಬ್ರು ಅಂದ. ಅಕ್ಕ ತಮ್ಮನೇ, ಬಟ್ ಸ್ವಂತ ಅಲ್ಲ. ಅಲ್ಲ ನೋಡಕ್ ಒಂದೇ ತರ ಇದೀರಾ. ಆದ್ರೆ ಅದು ನನ್ನ ತಮ್ಮನೇ. ಬಾರ ಕಲರ್ ನಮ್ಮ ಕಲರ್ ಬಗ್ಗೆ ಎಲ್ಲ ಯಾರು ಮಾತಾಡಬಾರ್ದು. ಬನ್ನಿ ಈಗ ಏನ್ ಶಾಪಿಂಗ್ ಮಾಡೋದು ನೋಡೋಣ. ಬೈ ಗೈಸ್, ಬಜೆಟ್ ಶಾಪಿಂಗ್ ಇದು. ಅದಕ್ಕೆ ಕಮ್ಮಿಗೆ ಆಗುತ್ತೆ ಅಂತ ಬಂದೆ. ಇಲ್ಲಿ ನೋಡ್ರಿ ಪ್ರೈಸ್ ಜಾಸ್ತಿ ಇದೆ ಗೈಸ್, ಅನ್ಕೊಂಡಿದ್ದ ಜಾಸ್ತಿ ಇದೆ. ನೋಡೋಣ ನಮ್ಮ ಸಂಜೆ ಇರೋರ್ಗೆ ಏನಿದೆ, ಅವ್ನ ಕಿಡ್ನಿ ಇರೋರ್ಗು ಅವನಿರೋರ್ಗು ಏನು ಭಯನೇ ಇಲ್ಲ ನಮಗೆ. ಯೋಚನೆ ಮಾಡಿ ತಗೊಳ್ಳಿ. 5000 rupees ಇದೆ ಬಜೆಟ್. 5000 rupees ಇರೋದು. ಸಂಜೆ ಅವರೇ ನಿಮ್ಮ ಹತ್ರ 5000 ಇದೆ, ಏನ್ ಬೇಕು ತಗೊಳ್ಳಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ. ಚಿನ್ನ ಎಲ್ಲ ಗರ್ಲ್ ಫ್ರೆಂಡ್ಗೆ ತಗೊಳ್ತಾನೆ. ನನಗೆ ಕಣೋ, ನಾನು ಉಪೇಂದ್ರ ತರ ಟಾಪು ವೇಲು ಮತ್ತೆ ತಗೋ ಬೇಗ. 5000 ಬಜೆಟ್ ಅಲ್ಲಿ ಏನ್ ಬೇಕು ಬೇಗ ತಗೋತೀನಿ. ಬೇಡವಾ? ಸರಿ ತಗೋತೀನೋ. ಇವಳು ಬರ್ತಿಲ್ಲ ಗೈಸ್ ಮೈಸೂರಿಗೆ ನಮ್ಮ ಜೊತೆ, ಅದಕ್ಕೆ ಯಾಕೆ ನಾನು ತಗೋತೀನಿ. 5,000 ನನಗೆ ನನ್ಗೆ 2,000, ಸಾಯಿಲ್ಗೆ 2,000 ಎಕ್ಸ್ಟ್ರಾ. ನಾನು ತಗೋ ಡಿಸೈಡ್ ಮಾಡೋದು ನಾನು ಗೈಸ್. ಬಾಜಿರಾ ಹೈ ಹೌ ಯು? ಗುಡ್ ಹೌ ಯು? ಐ ಆಮ್ ಗುಡ್. ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಒಂದು ಫೋಟೋ ಗೈಸ್, ಸಾಹಿಲ್ ತುಮ್ ಸಿಸಿಗೆ ಅಂತ ಒಂದು ಔಟ್ಫಿಟ್ ಹುಡುಕಿದ್ದೆ ನೋಡಿ. ಹೆಂಗಿದೆ, ಹೆಂಗ್ ಕಾಣ್ಬೋದು ಇದ್ರಲ್ಲಿ. ಹಾಕ್ಸೋಣ ಬನ್ನಿ ಸಿಸಿಗೆ. ಸಿಸಿ ಚಿನ್ನ ಹಾಕೊಳ್ಳೋ ಒಂದ್ಸರಿ. ಅಲ್ಲ ನೋಡು ಒಂದ್ಸರಿ ಮೇಲೆ ಇಟ್ಕೋ ಬಾಯಲ್ಲಿ. ಬೈ ಲಡ್ಕಿ ಹೊಂಕಾಯ ಲಡ್ಕೊಂಕಾಯ ಗೊತ್ತಿಲ್ಲ ಮೇಸ್. ಏವಿ ಲಡ್ಕಿಗೆ ಗೈಸ್. ಎಲ್ಲ ಶಾಪಿಂಗು ಓಡಾಡ್ತವ್ರೆ, ಏನೇನು ತಗೊಳ್ತಾರೆ ಗೊತ್ತಿಲ್ಲ. ನೋಡೋಣ ಬನ್ನಿ. ಬಜೆಟ್ ಹೇಳಿದ್ರು ಬಜೆಟ್ ಆಚೆ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ ಗೈಸ್. ಜೋಕ್ ಮಾಡಿದ ತಕ್ಷಣ ಸೀರಿಯಸ್ ಆಗಿ ಬೊಟ್ಟೆ ಎತ್ತವ ಅವನು. ಚಿನ್ನ ಯಾರಿಗೆ ಎತ್ತುತ್ತಾ ಇದೆಯಾ? ಅಲ್ಲ ಯಾರಿಗೆ ಎತ್ತುತ್ತಾ ಇದೆಯಾ ಇದು? ನನಗೆ ಬೇಡ ಇಟ್ಬಿಡು ಗೈಸ್. ನಾನು ಜೋಕ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಯಾವ್ದು ಜೋಕ್ ಆಗಿ ಹೇಳಲ್ಲ. ಆಯ್ತು, ಬಿಲ್ಲಿಂಗ್ ಟೈಮಲ್ಲಿ ನೀನ್ ಪಪ್ಪಿ ಕೊಟ್ಟಲ್ಲ, ಬಿಲ್ಲಿಂಗ್ ಟೈಮಲ್ಲಿ ಏನ್ ಮಾಡಿಸ್ತೀನಿ ನೋಡು ಬಾ. ನಮ್ಮ ಅಪ್ಪ ಅದೊಂದು ಪ್ಯಾಂಟ್ ಇಟ್ಕೊಂಡು ಓಡಾಡ್ತಾನೆ ಅವ್ರೆ. ಏನ್ ಹುಡುಕ್ತಾ ಇದ್ದೀರಾ? ಇರಿ ಒಂದು ನಿಮಿಷ. ಓಯ್ ಟುಮ್ ಡಿಸೈನರ್ ಟುಮ್ ಬನ್ನಿ. ಇಲ್ಲ ಒಂದು ನಿಮಿಷ ಬನ್ನಿ, ಸ್ವಲ್ಪ ಹೆಲ್ಪ್ ಮಾಡಿ. ನಾವು ಅಪ್ಪಂಗೆ ಮಾಡಿ.
ಮಾಡಿ ಕೆಲಸ ಮಾಡಿ. ಒಂದ್ ನಿಮಿಷ ಅಲ್ಲಿ ಮಾಡಿಸ್ತೀವಿ. ಅವ ಅಣ್ಣಂಗೆ ಬಿಡ್ರಿ, ಅವ್ರು ದುಡ್ಡು ಕೊಡ್ತಿಲ್ಲ ಈಗ, ಅವ್ರು ಕ್ಯಾನ್ಸಲ್ ಮಾಡಿದ್ದೀವಿ. ಇವ್ರದ್ದು ಮಾಡಿ ಫಸ್ಟ್. ಏನು ಅಂಗಡಿ ನಿಮ್ದೇನಾ? ಸಂಜಯ್ ನಿನಗೆ ನಾನು ಜೋಕ್ ಮಾಡಿದ್ದು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೆ, ನಿಜವಾಗ್ಲೂ ಹೇಳ್ತಾ ಇರೋದು ನಾನು. ನಮ್ಮ ಬಂದ ಅನುಬಂಧ ಸ್ವರ್ಗವೆನ ಚಿನ್ನ ಜೋಕ್ ಮಾಡಿದ್ರು ಚಿನ್ನ, ನಾನು ಚಿನ್ನ ಮನಸ್ಸಿಗೆ ಹಾಕೊಳ್ಳಲ್ಲ ಬಿಡಿ. ಜೋಕ್ನ ಸೀರಿಯಸ್ ಆಗಿ ತೊಗೊಂಡು ನಾನು ಏನು ಮಾಡೋಕ್ಕಾಗಲ್ಲ ಗೈಸ್. ಈಗ ನಾನೇನು ಹೇಳಿ ಗೈಸ್, ನಮ್ಮಪ್ಪ ಹುಡುಗರದು ಸೆಲೆಕ್ಷನ್ ಮಾಡಿ ಅಂದರೆ ಹುಡುಗಿರ್ ಬಟ್ಟೆ ಸೆಕ್ಷನ್ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೇನು ಪತ್ತ ಗೊತ್ತಾ ಇದ್ದೀರಾ? ಇದೇನು ಟೀ ಶರ್ಟು? ಪಪ್ಪ ಇದೆಲ್ಲ ಏನಕ್ಕೆ? ಸಾಯಿಲ್ ಟ್ರಯಲ್ ರೂಮ್ಗೆ ಹೋಗೋನೆ, ಚಿಕ್ಕ ಡೋರ್ ಓಪನ್ ಮಾಡಿದ್ರೆ ಇಲ್ಲಿಂದ ಎಲ್ಲ ಕಿಂಡಿ ನೋಡ್ಬೋದು ನಿಂದು. ಚಿನ್ನ ಏನೋ ಚಿನ್ನ ಕಾಣ್ತಾ ಇರೋದು ನೀನು. ಸರಿ ಎಲ್ಲೋ ಚಿನ್ನ ಕಾಣ್ತಾ ಇಲ್ವಲ್ಲೋ ನೀನು. ಒಂದ್ಸರಿ ಚಿಕ್ಕದು ತಗೊಳ್ಳೋ. ಎಲ್ಲ ಇದು ತಗೋ. ನಮ್ಮ ಅಮ್ಮದು ಆಯ್ತು. ಸೀಮಾ ಸೋನು ಎಲ್ಲಿ? ಅವಳು ಟ್ರಯಲ್ ಮಾಡ್ತಿದ್ದಾಳ? ತಗೊಂಡಾ? ಓ 5,000 ಬಜೆಟ್. ಅವಳು ಇನ್ಕ್ಲೂಡ್ ಆಗ್ಬಿಡ್ತಾಳೆ. ಅವಳೆ ಬಿಲ್ಲಿಂಗ್ ಟೈಮಲ್ಲಿ ನಾನು ಮಾತಾಡ್ತೀನಿ ಗೈಸ್. ಒಂದೊಂದೇ ಪ್ರಾಡಕ್ಟ್ ಆ್ಯಡ್ ಮಾಡ್ತಾ ಇದೀವಿ ನಮ್ಮ ಅಮ್ಮದು. ನಮ್ಮ ಅಮ್ಮ ಎಷ್ಟು ಬಜೆಟ್ ಶಾಪಿಂಗ್ ಮಾಡೋರು ನೋಡೋಣ. 5,000 ಒಳಗೆ ಮಾಡೋರ ಇಲ್ವಾ ಅಂತ. ಜಾಸ್ತಿ ಆಗಿದ್ರೆ ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಐಟಮ್ ಕ್ಯಾನ್ಸಲ್ ಆಗುತ್ತೆ. 4,000 ಇಲ್ಲೇ ಆಯಿತು. 4,000 ಇಲ್ಲೇ ಆಯಿತು. ನೆಕ್ಸ್ಟ್ ಏನು? ಇದು ಅಷ್ಟೇ, ಏನು ತೊಳಿಲ್ಲ. ನೀನು ತೋಚಿದ್ದು ತೊಳಿತಾನೆ ಅಷ್ಟೇ, ನೀನೇನು ತೊಳಿಲ್ಲ. ನೀನೇ ಸೆಲೆಕ್ಟ್ ಮಾಡಿದ್ರೆ ಅದು ತೊಗೊಂಡು. ಅದು ಬಜೆಟ್ ಜಾಸ್ತಿ ಆಯ್ತಲ್ಲ, ನಾನು ಸೆಲೆಕ್ಟ್ ಮಾಡಿ. ನೋ ಪ್ರಾಬ್ಲಮ್. ನಿನ್ನ ಬಟ್ಟೆ ಗೈಸ್ ನಮ್ಮದು 6,896 ರೂಪಾಯಿ, ಅಂದರೆ 2,000 ರೂಪಾಯಿ ಜಾಸ್ತಿ ತೊಗೊಂಡಿದ್ದಾರೆ. ಸೊ ನೀವು 2,000 ರೂಪಾಯಿ ಯಾರ ಹತ್ರ ಇಸ್ಕೊಂಡು ಮ್ಯಾನೇಜ್ ಮಾಡ್ತೀರಾ ನೋಡಿ. ಯಾರ ಹತ್ರ ಕಮ್ಮಿಗೆ ಇಸ್ಕೊಂಡಿದ್ದೀರಾ? ಇಷ್ಟನಾ? ಸಂಜೆ ಒಂದು ಸಾಕ್ಸ್. ನಾನು ನಿಜ ಹೇಳ್ತೀನಣ್ಣ, 30 ರೂಪಾಯಿಗೆ 50 ಸಾಕ್ಸ್ ತಗೊಳ್ತೀನಿ. ಇರ್ಲಿ ಜನ ಸ್ವಲ್ಪ ಚೆನ್ನಾಗಿರೋದು ಎರಡು ಸೇಮ್ ಹೇಳು. ಸಂಜೆದು ಎಷ್ಟಾಯಿತು? ಸಂಜೆದು 1,500 ರೂಪಾಯಿ. ಒಂದು ಅಷ್ಟೇ ಬೇಕಂತೆ, ಬೇರೆ ಬೇಡ ಅಂತ. ನಮ್ಮ ಸೀಮಾ ಸೋನು ಅವ್ರು ಕರೀರಿ ಅವ್ರನ್ನ. 6,000 7,000 ಆಯ್ತು ನಮ್ಮ ಅಕ್ಕದೂ. ನಮ್ಮ ಅಪ್ಪಾದಿದ್ದು ಎಲ್ಲ ಮತ್ತೆ ಫಸ್ಟಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಬಿಲ್ಡಿಂಗು. ಅಯ್ಯೋ ನಾಳೆ ತಲೆ ಯಾವುದೋ ಪಾಲಲ್ಲಿ ಕೆಲಸ ಮಾಡ್ತಿದ್ದೆ ನೀನು? ಪಾಲಲ್ಲಿ ಈಗ ನಮ್ಮ ಅಕ್ಕದ ಪಿಕ್ ಮಾಡಿದಾಯ್ತು. ಸಂಜೆ ಮೇಲೆ ಸ್ವಲ್ಪ ತೊಗೋತೀನಿ, ಇಲ್ಲಿ ಸ್ವಲ್ಪ ತೊಗೊತೀನಿ ಅಂತ ಹೇಳಿದೆ. ನಮ್ಮ ತಮ್ಮ ಏನೂ ತೊಗೊಂಡಿಲ್ಲ, ಮನೀಶಿಗೆ ಹುಡುಕ್ತಾ ಇದ್ದಾರೆ ಅವ್ರಿಗೇನು ಬೇಕು ಅಂತ. ನಾವೆಲ್ಲ ಟ್ರಿಪ್ಗೆ ಹೋಗ್ತಿದ್ವಿ, ನಮ್ಮ ಅಕ್ಕ ಬರ್ತಾಯಿಲ್ಲ ಅಷ್ಟೇ. ನನಗೂ ಇಲ್ಲೇನು ಇಷ್ಟ ಆಗಿಲ್ಲ, ನಾನೇನು ತೊಗೊಂಡಿಲ್ಲ. ಮೇಲೆ ಹೋಗಿ ನನಗೇನು ಬೇಕು ತೊಗೊಳೋಣ, ಇಸ್ಕೊ. ಇವತ್ತು ಬೇರೆ ಒಂದು ಈವೆಂಟ್ಗೆ ಹೋಗಬೇಕು, ವರುಣ್ ಬ್ರೋ ಈವೆಂಟ್ಗೆ. ಅದಕ್ಕೆ ಔಟ್ಫಿಟ್ ಸೆಲೆಕ್ಟ್ ಮಾಡ್ಬೇಕು ನಾವು. ಫಸ್ಟ್ ಪೇಮೆಂಟ್ ಆಯಿತು, ಈಗ ಸೆಕೆಂಡ್ ಪೇಮೆಂಟ್. ಕವರ್ ಎತ್ಕೊಂಡ್ಬಂದು ಸೌಂಡ್ ಬರ್ತಾ ಇದೆ. ಕಳ್ತನ ಮಾಡಿ ಒಳಗೆ ಹಾಕೊಂಡ್ಬಂದಿದ್ದೇನೋ, ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ದಲ್ಲೋ, ಚಡ್ಡಿ ಗಿಡಿ ಕದ್ಕೊಂಡ್ಬಂದ್ಬಿಟ್ಟೇನೋ. ಎಲ್ಲ ಚೆಕ್ ಮಾಡ್ತವ್ರೆ ಏನು ಕಳ್ತನ ಆಗಿತ್ತಾ ಏನು ಅಂತ. ಮನೀಶ್ ಅವ್ರು ಕದ್ದಿದ್ರಾ? ಸೊ ನಮ್ಮ ಅಕ್ಕಂದು ನಮ್ಮ ಸಿಸಿದ್ ಸ್ವಲ್ಪ ಆಯಿತು, ನಮ್ಮ ಅಮ್ಮದಾಯಿತು, ನಮ್ಮ ಅಪ್ಪಂದಾಯಿತು, ಮನೀಶ್ದಾಯಿತು. ನಂದು ಸಂಜೆ ಸ್ವಲ್ಪ ಸಾಯಿಂದಿದೆ ಅಷ್ಟೇ. ನಮ್ಮ ಶ್ರವಣ್ ಗೌಡ ಇಲ್ಲೇ ಬರ್ತಿದ್ದಾರಂತೆ. ನಾನು ಅವ್ರ ಜೊತೆಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಟ್ವಿನ್ನಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ ಈವೆಂಟಿಗೆ. ಏನು ಸೆಲೆಕ್ಟ್ ಮಾಡ್ತೀವಿ ಅಂತ ನೋಡಿ. ಹೊಡೆದೆ ಫಸ್ಟು ಸರಿ ಹಸುವಾಗ್ತಿದೆ, ಎಲ್ಲರೂ ಹಸುವಾಗ್ತಿದೆ ಅಂತಿದ್ದಾರೆ. ಅದಕ್ಕೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ತಿಂದ ಮೇಲೆ ಶಾಪಿಂಗ್ನ ಕಂಟಿನ್ಯೂ ಮಾಡೋಣ. ನಮ್ಮ ಪುಡಿ ಇಡ್ಲಿ ತೊಗೊಂಡಿದ್ದಾರೆ, ಪುಡಿ ಇಡ್ಲಿ, ಪನ್ನೀರ್ ಟಿಕ್ಕಾ. ಮಕ್ಕಳಿಗೆ ಡೈರೆಕ್ಟ್ ಹೋಗ್ತೊಬ್ಬ ಅಂದರೆ 150 ರೂಪಾಯಿ ಅದು ಅಂತೇಳಿ ಇದನ್ನು ತಂದವಳೆ. ವಾಪಸ್ ಮತ್ತೆ ಕಳ್ಸಿದ್ದೀವಿ, ಅದೇ ತಗೊಂಬ ಅಂತ. ಗೈಸ್ ಬಿರಿಯಾನಿ ಬಂತು, ಬಿರಿಯಾನಿ. ಗೈಸ್ ಯಾರೋ ನಮ್ಮ ಅಕ್ಕ ಪೀಸೆ ತಿನ್ಬಿಟ್ಟವ್ರು ನೋಡಿ ಅದ್ರಲ್ಲಿ. ನಾನು ದೇವರನ್ನೇ ತಿಂದಿಲ್ಲ. ಗೈಸ್ ಸಂಜಯ್ ಆಯ್ತು, ಒಂದು ಚೂರು ಕೊಡು. ಇದೇ ಮಾತಾ ನೋಡಿ ಗೈಸ್ ಹೆಂಗಿದ್ದಾನೆ. ಬಿರಿಯಾನಿ ಕೊಡ್ಸ್ದವಂಗೆ ಬಿರಿಯಾನಿ ಕೊಡ್ತಾ ಇಲ್ಲ. ಆ ದೇವ್ರ ಮೆಚ್ತಾನ ಇವನಿಗೆ ನೋಡಿ. ನಾನು ಹೊಸ ಸ್ಪೆಷಲ್ ಬಿರಿಯಾನಿ ತರ್ತಿದ್ದೀನಿ. ಗೈಸ್ ಅದು ಯಾಕೆ ಹಂಗೆ ಮಾಡ್ತಾರೆ ಗೊತ್ತಿಲ್ಲ. ಇರೋ ಚಕ್ಕೆ ಲವಂಗ ಎಲ್ಲ ನಮಗೆ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಬರೀ ಚಕ್ಕೆ ಲವಂಗ ಇದೆ ಇದರಲ್ಲಿ. ಇದ್ರಲ್ಲೂ ಅಷ್ಟು ಅನ್ಸುತ್ತಾ? ಚಕ್ಕೆ ನಿಂದಲ್ಲಿ ಚಕ್ಕೆ ಇದೆಯಾ? ನೋಡೋಣ ಗೈಸ್. ಎಲ್ಲ ಬಿರಿಯಾನಿ ಮಾಡ್ತಾ ಇದ್ದಾರೆ. ಬ್ಯಾಟಿಂಗು ನಮ್ಮ ಅಮ್ಮದಾಯಿತು, ನಮ್ಮದು ಶಾಪಿಂಗ್ ಇದೆ, ಟುಮ್ ಶಾಪಿಂಗ್ ಇದೆ.
ಲೆಟ್ಸ್ ಗೋ. ಪ್ರತಿಯೊಬ್ಬ ನಾನ್ ವೆಜಿಟೇರಿಯನ್ ಗೊತ್ತಿರುತ್ತೆ ಈ ನೋವು. ಊಟ ಮಾಡ್ಬೇಕಾದ್ರೆ ಮೇನ್ಲಿ ಬಿರಿಯಾನಿ ಮಾಡ್ಬೇಕು ತಿನ್ಬೇಕಾದ್ರೆ ಬಾಯಿಗಿದ್ದು ಸಿಕ್ಬಿಟ್ರೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ಅಲ್ಲ ಸಿನಾ? ಇದು 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 ಏನಂತಾರೆ ಇದಕ್ಕೆ? ಏಲಕ್ಕಿ ಲವಂಗ. ಏಲಕ್ಕಿ 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 ಲವಂಗ ಅಂತ ಇದೀನಿ, ಏಲಕ್ಕಿ. ನಾವು ಟ್ರಿಪ್ಪಿಗೆ ನಾಳೆ ಹೋದಾಗ ನಮ್ಮ ಮನೇಲಿ 2 ರಾಣಿಗಳು ಮನೇಲೇ ಇರ್ತಾರಂತೆ. ಈ ರಾಣಿ ಮತ್ತು ಇನ್ನೊಂದು ರಾಣಿ. ಆ ರಾಣಿ ಮನೇಲಿರುತ್ತೆ. ಲೇ 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 ವಿಡಿಯೋ ಇದೆ ಕಣ ಲೇ, ಕತ್ತಿದ್ದೀನಿ ಲೇ. ಕಳ್ತನ ಮಾಡ್ತೀನ ಪಾಪ. ಎತ್ತೋ ಟಿಶ್ಯೂ ಎತ್ತೋ ಟಿಶ್ಯೂ ಎತ್ತೋ ಟಿಶ್ಯೂ ಎತ್ತೋ ಟಿಶ್ಯೂ ಎತ್ತೋ. ಗೈಸ್ ಅವಳೇನೋ ಬ್ಯಾಗ್ ನೋಡೋಕೆ ಹೋಗ್ತಿದ್ದಾಳೆ ನಮ್ಮ ಅಕ್ಕ. ನಮ್ದಂತೂ ಊಟ ಆಯಿತು. ಈಗ ಮೇನ್ ಶಾಪಿಂಗ್ ಟೈಮ್. ಬನ್ನಿ ಶಾಪಿಂಗ್ ಮಾಡೋಣ. ಗೈಸ್ ಕತೆ ನೋಡಿದ್ರೆ ತುಂಬ ದಿನದಿಂದ ನಾವು ಪ್ಲ್ಯಾನ್ ಮಾಡ್ತಿದ್ವಿ, ಸಿಬ್ಲಿಂಗ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸಿಬ್ಲಿಂಗ್ಸ್ ಟ್ರಿಪ್ಪು ಸ್ವಲ್ಪ ಕಷ್ಟ ಆಯಿತು, ಅದಕ್ಕೆ ಫ್ಯಾಮಿಲಿ ಟ್ರಿಪ್ಪೇ ಪ್ಲ್ಯಾನ್ ಮಾಡೋಣ ಅಂತ ಫ್ಯಾಮಿಲಿ ಟ್ರಿಪ್ ಮಾಡಿಬಿಟ್ವಿ. ಅದು ಸಿಬ್ಲಿಂಗ್ ಟ್ರಿಪ್ ಆದ್ಮೇಲೆ ಫ್ಯಾಮಿಲಿ ಟ್ರಿಪ್ ಪ್ಲಾನ್ ಇದ್ದಿದ್ದು. ಸಿಬ್ಲಿಂಗ್ ಟ್ರಿಪ್ ಪಾಸ್ ಆಯಿತು ಅಂತ ಈಗ ಫ್ಯಾಮಿಲಿ ಟ್ರಿಪ್ಪು ನಡೀತಾ ಇದೆ. ಫ್ಯಾಮಿಲಿ ಆದ್ಮೇಲೆ ಸಿಬ್ಲಿಂಗ್ ಟ್ರಿಪ್ ನಡೆಯುತ್ತೆ ಆದಷ್ಟು ಬೇಗ, ನೆಕ್ಸ್ಟ್ ಮಂತ್ ಫಾರ್ ಶೋರ್. ಬನ್ನಿ ಈಗ ನೋಡೋಣ ಹೇಗಿರುತ್ತೆ ಅಂತ. CCದು ಒಂದು ಬ್ಯಾಲೆನ್ಸ್ ಇತ್ತು, ಅವ್ನು ತೊಗೊಳ್ತಾ ಇದ್ದಾನೆ. ಆಮೇಲೆ ಶ್ರವಣ್ ಬ್ರೋ ಬರ್ತಿದ್ದಾರೆ, ಅವ್ರು ಬಂದಮೇಲೆ ನಾನು ತೊಗೋಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ, ಟೈಮ್ ಆಗ್ಬಿಡ್ತು, 5:30 ಆಗೋಯ್ತು ಇಲ್ಲೇ. ಅವ್ರು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಸೊ ನಾವು ನನ್ನ ಪ್ರಕಾರ ಇಲ್ಲಿಂದ ಡೈರೆಕ್ಟಾಗಿ ಹೋಗೋದಾ ಇಲ್ಲ ಮನೆಗೆ ಹೋಗ್ಬಿಟ್ಟು ಹೋಗೋದಾ ಗೊತ್ತಿಲ್ಲ. 5 ಗಂಟೆಗೆ ಅಲ್ಲಿ ಇರಿ ಅಂದಿರು ವರುಣ್ ಬ್ರೋ, ನಾವು ಇನ್ನೂ ಇಲ್ಲೇ ಇದ್ದೀವಿ. ಬಟ್ ನಾನು ಅಲ್ಲಿ ಈವೆಂಟಲ್ಲಿ ವ್ಲಾಗ್ ಮಾಡಲ್ಲ, ಈ ಶಾಪಿಂಗ್ ಮಾತ್ರ ಮಾಡಿಕೊಂಡು ಅವ್ರು ಈವೆಂಟ್ ಮುಗಿಸಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಗಾಯ್ಸ್ ದ ಶೇರ್ ಇಸ್ ಹಿಯರ್. ಸಪೂರ ಆಗಿದ್ದೀರಾ ನೀವು? ರಿಚ್ ಆಗಿದ್ದೀರಾ? ಅಯ್ಯೋ ಹಾಯ್ ಆರಾಮ ಬೌನ್ಸರ್ಸ್ ಫಿಕ್ಸ್. ಗೈಸ್ ಸೊ ನಾವು ಔಟ್ಫಿಟ್ ಬೈ ಮಾಡಿ ಗುರು ಏನು ಮಾಡೋದು, ಏನು ಮಾಡ್ಕೊಳ್ಳೋದು? ನಾನು ಅನ್ಕೊಂಡು ಹೀಗೆ ಬಂದ್ಬಿಡ್ತೀನಿ. ಇಲ್ಲ ಜಾರಾಗ ಹೋಗ್ಬಿಟ್ಟು ಹೋಗೋಣ. ಹಾಂ ಪಿಕ್ ವಾಟ್ ಎವರ್ ಯು ವಾಂಟ್, ಶ್ರವಣ್ ಬ್ರೋ ವಿಲ್ ಬೈ. ನೀವು 5-10 ನಿಮಿಷ ಮಾಡಿದ್ರಲ್ಲ ಅದನ್ನ 1 ನಿಮಿಷ ಮಾಡಿ. ನಿಮ್ಗ ಯಾರಿಗೆ? ನಿಮ್ಮ ಬ್ಲಾಗ್ ಮಾಡಿ ಇವಂಗೆ ಸಂಜಯ್ಗೆ 10 ನಿಮಿಷನಾ 3 ನಿಮಿಷನಾ? ಏನು ನಿಂಗೆ ಪಿಕ್ ಎನಿಥಿಂಗ್ ಮಾಡಿದ್ವಲ್ಲ ಎಲ್ಲಿ ಯಾವುದು ಆ ಥರ ಎಲ್ವಿಲ್ ಮಾಡೋಣ. ಎಲ್ಲಿ ಇಲ್ಲ. ಸೊ ಫೈನಲಿ ಬಟ್ಟೆ ತೊಳಗೆ ಬಂದಿದ್ದೀವಿ. ಇವತ್ತು ನಾನು ಶ್ರವಣ್ ಬ್ರೋ ಸೇಮ್ ಬಟ್ಟೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅಂದರೆ ಟ್ವಿನ್ನಿಂಗ್ ಮಾಡೋಣ ಅಂತ, ನೋಡೋಣ ಏನು ತೊಗೊಳೋದು ಅಂತ. ನಾನು ಇಷ್ಟೊತ್ತು ಕಾದು ಫೈನಲಿ ಡಿಸೈಡ್ ಮಾಡ್ತಾ ಇದ್ದೀವಿ ಏನು ತೊಗೊಳೋದು ಅಂತ. ಇದು ಚೆನ್ನಾಗಿದೆ ನೋಡಿ. ಸೇಮ್ ಅದು ಬಟ್ ಅಲ್ಲ ಬಟ್ ಕಲರ್ ಅಲ್ಲ, ಕಲರ್ ಬ್ರೋ ಐ ಆಮ್ ಟಾಕಿಂಗ್ ಅಬೌಟ್ ಕಲರ್. ವೈಟ್ ಕಲರ್ ಇದು ಚೆನ್ನಾಗಿದೆ ಕಲರ್, ಬಟ್ ಗ್ರ್ಯಾಂಡ್ ಇಲ್ಲ ಮಾರ, ಸಿಂಪಲ್ ತುಂಬ. ಬೇರೆ ನೋಡೋಣ ಬನ್ನಿ. ಟ್ವಿನ್ನಿಂಗಲ್ಲಿ ಹೆಂಗೆ ಹೋಗ್ಬೇಕು ಅಂದರೆ ಜನ ಸೈಕ್ ಆಗ್ಬೇಕು ಈಗ. ಚಂದ ಸಿಗ್ಬೇಕು, ಎಲ್ಲ ಇರುದೇ ಇದ್ರೆ. ಹಾಂ ಅದೇನು ಮಾರ್ಕ್ ಬೇಕಂತ ಫ್ಲೆಕ್ಸ್ ಮಾಡ್ತಾರಲ್ಲ, ಡವ್ ಮಾಡ್ತಾರೋ ಅರ್ಥ ಆಗಲ್ಲ. ಎಲ್ಲ ಇರೋದೇ ಇದ್ರೆ ಎಲ್ಲ ಇದೆ ನನ್ನ ಹತ್ರ ಅಂತ ಹೇಳ್ತಿದ್ದಾರೆ. ಚಂದ ಇರ್ಬೇಕು, ಚಂದ ಇರೋದು ಎಲ್ಲ ಸಾರಾ ದಿನದೆಲ್ಲ ಇದ್ದೇ ಮಾರ್ರೆ ಅನ್ನೋ ಥರ. ಈಗ ಟ್ರೆಂಡ್ ಅಪ್ಪ ಅದು, ಇದು ಅರ್ಧ ಟ್ರೆಂಡ್ ಗೈಸ್ ಈಗ ಒಕ್ಕಳು ಕಾಣೋದು. ಹುಡುಗರು ಕ್ರಾಪ್ ಟಾಪ್. people take normal shirt and stitch it too. ಐನೋ ಬ್ರೋ. ವಾವ್ ರೆಡ್ ಜಾಕೆಟ್ ಕ್ಲಾಸಿಯಾಗಿ. ಏನು ಎಲ್ಲಿದೆ ಬ್ರೋ? ಬೇರೆ ಯಾವ ಬ್ರ್ಯಾಂಡ್ ಇದೆ ಕ್ಲಾಸಿಯಾಗಿ? ಇಲ್ಲಿ ಝಾರಾನೇ ಇರೋದು, ಬೇರೆ ಯಾವುದು? ಹಾಂ ಈ ಪ್ಯಾಂಟ್ ಇದಕ್ಕಾಗುತ್ತಲ್ಲ, ಲೆನಿನ್ ಪ್ಯಾಂಟ್. ಓ ಸಖತ್ತಾಗಿರುತ್ತೆ ಬ್ರೋ. ವಿಲ್ ಗೋ ವಿತ್ ದಿಸ್ ಆ್ಯಂಡ್ ವೈಟ್ T-ಶರ್ಟ್ ಒಂದೊಳಗೆ. ಇಲ್ಲ ಬನಿಯನ್ ಅಲ್ಲ, ವೆಸ್ಟ್. ಸಣ್ಣಾಗಿದ್ದಾರಾ ನಮ್ಮಮ್ಮ? ಅದು ನಾನು ಅವರು ಡಯಟ್ ಮೋಸ ಚೀಟ್ ಮಾಡ್ತಾನೆ ಇದ್ರು, ಅಲ್ಲೇ ತಗ್ಸ್ಬಿಟ್ಟೆ ಎಲ್ಲ. ಇದೆಲ್ಲ ನೋವಿದೆ ಏನಂತ ಗೊತ್ತಾ, ನೀವು ಡಯಟ್ ನಾನು ಮಟನ್ ಚಿಕನ್ ತಿಂತೀನಿ ಅಂತ ತಗ್ಸ್ಬಿಟ್ಟಿದ್ದಕ್ಕೆ ಫುಲ್ ಡಯಟ್ ಆಗಿದೆ. ಬಟ್ ಇಲ್ಲ ಆಂಟಿ ಚಂದ ಆಗಿದೆ, ಏನೋ ಲುಕ್ ಅಲ್ಲಿ ಚೇಂಜಸ್ ಇದೆ, ಏನಾಗಿದೆ ಗೊತ್ತಿಲ್ಲ. ಬನ್ನಿ ಚೇಂಜ್ ಮಾಡೋಣ. ಶ್ರವಣ್ ಬ್ರೋ ಬೈ ಎನಿಥಿಂಗ್ ಯು ವಾಂಟ್. ಇಲ್ಲಿ ಏನು ಮುಟ್ತೀನಿ ಅದೆಲ್ಲ ತಗೋಬೋದು ಅಂತ. ನಾನು ಶ್ರವಣ್ ಬ್ರೋ ಮುಟ್ತೀನಿ, ಈಗ ಅವ್ರ ಹತ್ರ ಅಕೌಂಟ್ ಇರೋದಲ್ಲ. ಖಾಲಿ ಆಗ್ಬಿಟ್ಟಿದೆ. ಶ್ರವಣ್ ಬ್ರೋ ಏನು ಬೈ ಮಾಡಬೇಡಿ ಬ್ರೋ, ಜೊತೆಗೆ ಬೈ ಮಾಡೋಣ ಅಂತ 2 ಅವರ್ ವೆಯ್ಟ್ ಮಾಡಿಸಿ ಇಲ್ಲಿ ಬಂದಮೇಲೆ ಬ್ರೋ ಎಂಥ ಸಹ ಬೇಡ ಬ್ರೋ, ನನಗೆ ಇದೇ ಚೆಂದ ಇದೆ ಅಂತಾರೆ. ನಾನು 2 ಅವರ್ ವೆಯ್ಟ್ ಮಾಡಿದ್ದೀನಿ, ಒಳ್ಳೆ ಶಾಪಿಂಗ್ ಮಾಡ್ಕೋತಿದ್ದೆ ನನಗೆ. ನಾನು ಈಗ ಅರ್ಜೆಂಟಲ್ಲಿ ಯಾವುದೋ ಒಂದೆರಡು ಬಟ್ಟೆ ಎತ್ಕೊಂಡಿದ್ದೀವಿ. ಎನಿವೇಸ್ ಲೆಟ್ಸ್ ಗೋ, ಬೇಗ ಪಟ್ ಅಂತ ಚೇಂಜ್ ಮಾಡಿಕೊಂಡು ಹೋಗೋಣ ಗೈಸ್. ಫೈನಲಿ ಔಟ್ಫಿಟ್ ಚೇಂಜ್ ಆಯಿತು. ಬನ್ನಿ ಹೋಗೋಣ. ಲೇಟ್ ಆಗೋಯ್ತು. ಎಷ್ಟು ಟೈಮ್? ತಗೋಬೇಕಾ? ಇಲ್ಲ ಆಯಿತು, ನಂದಾಯಿತು.
ಇದು ಹಾಕೊಳ್ಳ ಇಲ್ಲ ಬ್ಲೂ ಕಲರ್ ಹಾಕೊಳ್ಳ ಅಂತ ಗೈಸ್ 2 ತೊಗೊಂಡಿದ್ದೀನಿ ಜಾಕೆಟ್ಟು. ಇದು ಹಾಕೊಳ್ಳೋದ ಬ್ಲೂ ಹಾಕೊಳ್ಳೋದು ನಿಂಗೇನು ಅನ್ಸುತ್ತೆ ಸೈಡ್? ಇದು ಹಾಕೊಳ್ಳಿ. ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ? ಇದಾ ಬ್ಲೂನಾ? ಎರಡು ಚೆನ್ನಾಗಿದೆ, ಈಗ ಇದು ಯುನೀಕ್ ಆಗಿದೆ ಈಗ ಹಾಕಿದ್ದು. ಓಕೆ, ಹೇರ್ ಸೆಟ್ ಮಾಡಿಸೋದಿತ್ತು, ಅದನ್ನು ಮಾಡಿಸ್ಕೊಳ್ಳೋಣ. ಈಗ ನಮ್ಮ ಅಮ್ಮ ನಮ್ಮ ಅಪ್ಪ ಅಕ್ಕ ಎಲ್ಲ ಹೊಡ್ತಾ ಇದ್ದಾರೆ ಮನೆಗೆ. ಬನ್ನಿ ರಫ್ ಅಂತ ಹೇರ್ ಸೆಟ್ ಮಾಡಿಸಿ ಹೊಡೋಣ. ಬಾಯ್ ಗೈಸ್, ಎಲ್ಲರೂ ಶಾಪಿಂಗ್ ಆಯಿತು. ನಮ್ಮ ತುಂಬ್ದು ನಂದು ಫೈನಲ್ ಆಗಿಲ್ಲ, ಅಂದರೆ ಟ್ರಿಪ್ಗೆ ಈವೆಂಟ್ಗೆ ಆಯಿತು. ಸೊ ಈವೆಂಟ್ ಮುಗಿಸಿ ಬಂದಮೇಲೆ ನಾವು ವಾಪಸ್ ಕರೆಸಿ ನಾವು ನಮ್ಮ ಶಾಪಿಂಗ್ ಮಾಡ್ಕೋಬೇಕು. ಬನ್ನಿ, ಈಗ ಈವೆಂಟ್ ಟೈಮ್ ಆಗಿದೆ, ಹೊಡೋಣ. ಅಲ್ಲೋಗಿ ಈವೆಂಟ್ ಆದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈವೆಂಟ್ ಏನು ಬ್ಲಾಗ್ ಮಾಡೋಣ ಇಲ್ದಂಗೆ, ಇವತ್ತು ಅವ್ರ ಬ್ಲಾಗು, ನಾವು ಡಿಸ್ಟರ್ಬ್ ಮಾಡ್ಕೊಳ್ಳೋಣ. ಫೈನಲಿ ಸ್ಟೌನ್ ಬ್ರೋ ಕಾರ್ ಮರ್ಸಿಡೀಸ್ ತುಂಬ ದಿನ ಆದಮೇಲೆ ಹತ್ತಿದ್ದು. ಸೊ ಈಗ ಹೋಗ್ತಾ ಇದ್ದೀವಿ, ಇಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ಬ್ರದರ್, ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ರಾಜನ್ ಕುಂಟೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಏನಾಗುತ್ತೆ ನೋಡೋಣ. ಏನು ಜೋರು ಮಳೆ ನೋಡಿ, ಏನು ಜೋರು ಮಳೆ. ಫುಲ್ಲು ನೀರು ತುಂಬಿಡಿದೆ ರೋಡು. ಇಲ್ಲಿ ನೋಡಿ, ಎರಡು ಡಿಕ್ಕಿಯಿಂದ ಫ್ರಿಡ್ಜ್ ಫುಲ್ ನೆಂದು ಹೋಗ್ತಾ ಇದೆ ಪಾಪ. ಟೆಂಪೋ ದುಡ್ಡು ಉಳ್ಸಕ್ಕೆ ಹೋಗಿ ಫ್ರಿಡ್ಜ್ನ ರಿಸ್ಕ್ಗೆ ಹಾಕೊಂಡ್ಬಿಟ್ರು ಪಾಪ. ಫ್ರಿಡ್ಜಾ ವಾಷಿಂಗ್ ಮೆಷಿನ್ ಗೊತ್ತಿಲ್ಲ ಬ್ರೋ, ಇದು ಫ್ರಿಡ್ಜೇನಾ? ನೀವು ಹೇಳ್ತೀರ ಅಂದ್ರೆ ಇರುತ್ತೆ ಬಿಡಿ. ಕಾಣುತ್ತೆ ಸೈಡ್ ಇಟ್ಬಿಟ್ಟಿರ ಆಮೇಲೆ ಕಾಣುತ್ತೆ ಅಂತ ಸೈಡ್ಗೆ ಹೋಗಕ್ಕೆ ಹೇಳಿ. ಬೇರೆಯವ್ರದ್ದು ನೋಡಕ್ ಹೋಗಿ ನಾವು ಹಾಳು ಮಾಡ್ಕೊಂಡ್ವಿ ಅಂತಾರಲ್ಲ ಗೈಸ್, ಹಂಗೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ವಿ ಬ್ರೋ. ಮಳೆಯಲ್ಲಿ ಫುಲ್ಲು ಸ್ಯಾಡ್ ಸಾಂಗ್ ಹಾಕೊಂಡು ಡಿಪ್ರೆಷನ್ ವೈಬಲ್ಲಿ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ, ವೆದರೇ ಹಂಗಿದೆ. ಓ, ಯಾರೋ ಕಣೋ ಮಾತಾಡ್ತಾವ್ರೆ. ಅಣ್ಣ ಇವರು ಸೀಕ್ರೆಟ್ ಗರ್ಲ್ ಫ್ರೆಂಡ್ ಅಂತ ಏನಾದ್ರು ಒಂದು ಕಾಂಟೆಂಟ್ ನಡೆಸ್ತಾರಾ ಅಂತ ಯಾರು ಪ್ಲಾನ್ ಇದೆಯಾ ಬ್ರೋ? ದಿನಕ್ಕೊಂದೊಂದು ರಿವೀಲ್ ಮಾಡ್ತೀನಿ ಅಂದ್ರೆ ಮೊನ್ನೆ. ಯಾಕೆ ಬ್ರೋ ನನ್ನನ್ನು ಸ್ಟಕ್ ಮಾಡಿಸಿ ಬಿಡ್ತೀರ ನೀವು? ಗಾಯ್ಸ್, ಟ್ರಾಫಿಕ್ ಗಾಯ್ಸ್, ಮಳೆ ಗಾಯ್ಸ್, ಪ್ರಾಬ್ಲಮ್ ಗಾಯ್ಸ್, ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಗಾಯ್ಸ್. ಈಗ ಕಟ್ ಮಾಡಿದ ತಕ್ಷಣ ಬ್ರೋ ಅದು ಕಟ್ ಮಾಡಿ ಬ್ರೋ ಅಂತ ನೋಡಿ ಗೈಸ್, ಎಷ್ಟು ನೀರಿದೆ. ಈ ಕಾರ್ ಹೋಗ್ತಿರೋದೇ ದೊಡ್ಡ ವಿಷಯ ಬ್ರೋ. ಇದು ಅಲ್ವಾ ಸೆಡಾನ್ ಅಲ್ವಾ ಇದು? ಇಲ್ಲೂ ಅಲ್ಲಿ ಹೋಗ್ಬೋದು, ಅಲ್ಲಿ ನೋಡಿ ಸ್ಟ್ರೈಟ್ ನೋಡಿ ಹೆಂಗಿದೆ. ಲೆಫ್ಟ್ ಇದು ಇದೆ, ಇದು ಲೆಫ್ಟ್. ಇಲ್ಲಾಂದ್ರೆ ಸೇಫ್, ಸ್ಟ್ರೈಟ್ ಹೋಗಿದ್ರೆ ಕತೆ ಮುಗ್ದಿತ್ತು ಬ್ರೋ. ಗೈಸ್ ಅವ್ರು ನೋಡಿ ಎಷ್ಟು ಮುಳುಗಿದ್ದಾರೆ ನೋಡಿ ಗೈಸ್. ಅವ್ರ ಗಾಡಿ ನೋಡಿ, ಎಷ್ಟು ಮರ ನೋಡಿ ಇಲ್ಲಿ. ಶೆಟ್, ಓ ಶೆಟ್, ಏನಣ್ಣ ಫುಲ್ ನೀರು. ಇವ್ ಸೈಕಲ್ ಅಣ್ಣ ಬರೇ ಬರ್ತಾರ ಧೈರ್ಯವಾಗಿ. ಸೈಕಲ್ ಅಣ್ಣ ಅರ್ಧ ಮುಳುಗ್ ಹೋಗ್ತಾರೆ ಬ್ರೋ. ಇದೇನಿದು ಕೆರೆ ಮೇಲೆ ನಮ್ಮ ಮರ್ಸಿಡೀಸ್ ಹೋಗ್ತಾ ಇದೆ ಮರು. ಗೈಸ್ ಯಾವ ರೇಂಜ್ ನೀರಿದೆ ನೋಡಿ ಗೈಸ್. ಇಲ್ಲಿ ಯಾವುದೋ ಒಂದು ಕಾರ್ ಇದೆ, ಈ ಕಾರಲ್ಲಿ ಡ್ರೈವರೇ ಇಲ್ಲ. ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಫುಲ್ಲು ಜಾಮು. ಕಾರಲ್ಲಿ ಡ್ರೈವರೇ ಇಲ್ಲ, ಕಾರಲ್ಲೇ ನಿಂತ್ಬಿಟ್ಟಿದೆ ಪಾಪ. ಯಾರೋ ಇದ್ದಾರೆ ಒಂದಷ್ಟು ಜನ, ಎಲ್ಲ ಫ್ಯಾಮಿಲಿ ಇದ್ದಾರೆ. ಫ್ಯಾಮಿಲಿನ ಬಿಟ್ಟು ಏನೋ ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿರ್ಬೇಕು, ಅದಕ್ಕೆ ಹೋಗಿರ್ಬೇಕು ಪಾಪ. ಬಟ್ ಅದರಿಂದ ಎಷ್ಟು ಜಾಮ್ ಆಗಿದೆ ನೋಡಿ. ಫುಲ್ಲು ಜನ ನಿಂತಿದ್ದಾರೆ ಹಿಂದೆ ಫುಲ್ಲು. ಒಳ್ಳೆ ಆಯ್ತಲ್ಲ ಬ್ರೋ ಇದು. ಸಿಟಿಲ್ ಟ್ರಾಫಿಕ್ ನೋಡಿದ್ವಿ, ಈಗ ಔಟ್ಸ್ಕಟ್ಸ್ ಅಲ್ಲಿ ಟ್ರಾಫಿಕ್ ನೋಡೋದ್ರ ಆಗೋಯ್ತು ನಮ್ದು. ಎರಡು ಕಡೆ. ಮೇಡಮ್ ಕೀ ಇದೆಯಾ? ಒಂದು ಸ್ವಲ್ಪ ಲೆಫ್ಟಲ್ಲಿ ಹಾಕದಾ? ಸ್ವಲ್ಪ ತಳ್ಳಿ ಅಣ್ಣ, ತಳ್ಳಿ. ಇನ್ನೊಂದು ಸ್ವಲ್ಪ ಲೆಫ್ಟ್ಗೆ ಹಾಕೋಣ. ನಾನೇ ಗಾಡಿ ಹತ್ತಿ ಅದನ್ನ ಸೈಡ್ಗೆ ಹಾಕಿದ್ದೀವಿ. ಹತ್ಬಿಟ್ಟು ಸ್ವಲ್ಪ ಹಿಂದೆಲ್ಲ ತಳ್ಳಿದ್ರು ನಮ್ಮ ಬಾಯ್ಸ್ ಎಲ್ಲ. ಈಗ ಇನ್ನೂ ಗಾಡಿ ಮುಂದೆ ಮೂವ್ ಆಗಿಲ್ವಲ್ಲ ಶಾ? ಇಷ್ಟು ಮುಂದೆ ಬಂದ್ಬಿಟ್ಟಿದ್ದೀನಿ ನಾನು. ಇಷ್ಟು ಮುಂದೆ ಬಂದಿದ್ದೀನಿ, ಆದ್ರೆ ಇನ್ನೂ ಮೂವ್ ಆಗಿಲ್ಲ ಗಾಡಿ. ಹಾಯ್, ಬನ್ನಿ. ಇಲ್ಲೇ ನಮ್ಮ ಗಾಡಿ. ಈಗ ಮತ್ತೆ ಅಲ್ಲೋಗಿ ಜಾಮ್ ಆಗುತ್ತೆ ಅನ್ಸುತ್ತೆ ಚಾ. ನನಗೂ ಅದೇ ಅನಿಸ್ತು. ಇಲ್ಲಿಂದ ನಾವು ಹೋಗ್ಬೋದು ಅನ್ಸುತ್ತೆ ಫಸ್ಟ್. ಗೈಸ್, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್. ಇಲ್ಲಿ ಮರ ಬಿದ್ದುಬಿಟ್ಟಿದೆ, ಅದಕ್ಕೆ ಗಾಡಿ ಮೂವ್ ಆಗ್ತಿಲ್ಲ. ಈಗ ಇದನ್ನಾರು ಚೆಕ್ ಮಾಡೋಣ ಅಂತ ಬಂದಿನಿ, ಯಾರು ಮೂವ್ ಮಾಡ್ಬೋದಾ ಏನು ಕತೆ ಅಂತ. ಹಾಗಾಗಿ ಹೋಗ್ತಾ ಇದೆ, ಪರವಾಗಿಲ್ಲ, ಹೋಗ್ಲಿ. ನೋಡಿ ಗೈಸ್, ಎಲ್ಲ ಕ್ಲಿಯರ್ ಆಯ್ತು ಅಪ್ಪ ಫೈನಲಿ. ಹಾಯ್ ಕ್ಲಿಯರ್ ಆಯ್ತು, ಹೋಗೋಣ. ಈವೆಂಟಿಗೆ ಬಂದು ಈವೆಂಟ್ ರೋಡಲ್ಲೇ ಬಟ್ಟೆ ಚೆಕ್ ಮಾಡ್ಕೊತ ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾನು ಬ್ಲಾಗ್ ಮಾಡಲ್ಲ, ವಾಪಸ್ ಇಲ್ಲಿಂದ ಹೊರಟಬೇಕಾದ್ರೆ ಬ್ಲಾಗ್ ಮಾಡ್ತೀನಿ. ಲೆಟ್ಸ್ ಗೋ ಬ್ರೋ, ಲೆಟ್ಸ್ ಗೋ. ಹಿಂದೆ ಫುಲ್ ಸಿಡ್ಲೆಲ್ಲ ಹೊಡಿತಾ ಇದೆ ನೋಡಿ. ಲೆಟ್ಸ್ ಗೋ ಬ್ರೋ, ಲೆಟ್ಸ್ ಗೋ. ಹಿಂದೆ ಫುಲ್ ಸಿಡ್ಲೆಲ್ಲ ಹೊಡಿತಾ ಇದೆ. ಇಲ್ಲಿ ಮಳೆ ಕಮ್ಮಿ ಇದೆ, ಫುಲ್ ಜೋರು ಮಳೆ ಅಲ್ಲಿತ್ತು. ಬನ್ನಿ ಹೋಗೋಣ ಗೈಸ್. ಈವೆಂಟ್ ಮುಗೀತು. ನಾವು 1:15ಗೆ ಈಗ
ಹೊರಟಿದ್ದೀವಿ. ಸಖತ್ ಮಜಾ ಇತ್ತು. ವಾಸ್ ಕ್ರೇಜಿ. ಅವ್ರ ವ್ಲಾಗ್ ನೋಡಿ, ಯಾರ್ಯಾರು ವ್ಲಾಗ್ ನೋಡಿಲ್ಲ ಅಂದರೆ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಮಜಾ ಇತ್ತು. ವಿ ಹ್ಯಾಡ್ ಕ್ರೇಜಿ ಫನ್. ಹೋಗೋಣ ಗೈಸ್. ಸೊ ನಾವು ಇಲ್ಲಿ ಒಂದು ಕಡೆ ಟೀ ಬ್ರೇಕ್ ನಿಲ್ಸಿದ್ದೀವಿ. ಒಂದು ಶಾರ್ಟ್ಸ್ ತೊಗೊಳ್ಳೋಣ ಅಂದ್ಕೊಂಡು. ಚೆನ್ನಾಗಿದೆ ರೋಡ್ ನೋಡೋಕ್ಕೆ. ಲೆಟ್ಸ್ ಟೇಕ್ ಸಮ್ ಶಾರ್ಟ್ಸ್. ಗುಡ್ ನೈಟ್ ಬ್ರದರ್. ಬಾಯ್ ಬಾಯ್. ಸಿ ಯು. ಗುಡ್ ನೈಟ್. ಗುಡ್ ನೈಟ್. ಬಾಯ್ 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 ಬಾಯ್. ಸೊ ಮನೆಗೆ ವಾಪಸ್ ಬಂದು ನಾನು ನಿದ್ದೆನೇ ಮಾಡಿಲ್ಲ. ಬಂದೆ 1:30-2 ಗಂಟೆ ಆಯಿತು ಬರೋದು. 1:30 ಹೊರಟಿದ್ದು. ಬರೋಷ್ಟರಲ್ಲಿ 3 ಗಂಟೆ ಹತ್ರ ಆಯಿತು. ಸೊ ನಾನು ನನಗೆ ಚಿಲ್ ಮಾಡ್ಕೊಂಡು 5 ಗಂಟೆವರೆಗೂ 6 ಗಂಟೆವರೆಗೂ, ಈಗ 6 ಗಂಟೆ ಟೈಮು, 6 ಗಂಟೆವರೆಗೂ ಚಿಲ್ ಮಾಡಿಕೊಂಡು ಈಗ ಫೈನಲಿ ಎದ್ದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲರನ್ನ ಎಬರಿಸಿ ಬೇಗ ಹೊರಡೋಣ. ಇವತ್ತು ಟೈಮಿಗೆ ಹೋಗಿ ರೀಚ್ ಆಗಬೇಕು ಅಂತ. ಯಾವಾಗಲೂ ಆನ್ ಟೈಮ್ ಹೋಗಿಲ್ಲ ನಾನು. ಅವರ ಪೇರೆಂಟ್ಸ್ ಜೊತೆ ರೀಸೆಂಟಾಗಿ ಎಲ್ಲ ಆಚೆ ಹೋಗಿದ್ರು ಆವಾಗ, ಮತ್ತು ವಯನಾಡು ಟೈಮಲ್ಲೆಲ್ಲ, ಮೈಸೂರು ಟೆಂಪಲ್ಗೆ ಹೋದಾಗ ಮತ್ತು ವಯನಾಡಿಗೆ ಹೋದಾಗೆಲ್ಲ. ಸೊ ಅದಕ್ಕೆ ಈ ಸರಿ ಆನ್ ಟೈಮ್ ಇರಲೇಬೇಕು ಅಂತೇಳಿ ಎಲ್ರಿಗೂ ಸ್ಟ್ರಿಕ್ಟಾಗಿ ರೆಡಿಯಾಗಿ ಅಂತೇಳಿ ಎದ್ದಿದ್ದೀನಿ. ನಾನು ರೆಡಿ ಇದ್ದೀನಿ. ಇನ್ನೂ ಎಲ್ಲರೂ ರೆಡಿ ಆಗೋದಿದೆ, ಎಲ್ಲರೂ ಬರೋದಿದೆ. ನೋಡೋಣ ಎಷ್ಟೊತ್ತಿಗೆ ಹೊರಡ್ತೀವಿ, ಏನು ಕತೆ ಅಂತ ನಾಳೆ ಹೋಗಲು ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಕತೆ, ಎಷ್ಟು ದಿನ ಇರ್ತೀವಿ ಎಲ್ಲನೂ ಗೊತ್ತಾಗುತ್ತೆ. ಸೊ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಮೊದಲ ಸಲ ನನಗ